An object of mass 100 gram and 200 gram are moving along the same line and direction with the velocity of 2 meter per second and 1 meter per second respectively. They collide, and after the collision the first object moves at a velocity of 1.6 meter per second. Determine the velocity of the second object. Same line and direction ಅಲ್ವಾ. ಇದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊಂಡು ಕೆಲಸಗಳು ಮಾಡ್ಕೊಬೇಕು. ಏನು ಕಾನ್ಸೆಪ್ಟ್ ಇಲ್ಲಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಲ್ವಾ. ಸೊ ಮೊದಲನೇದಾಗಿ ನಿಮ್ಮ ಚಿತ್ರ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿಫೋರ್ ಮತ್ತು ಆಫ್ಟರ್ ಕೊಲಿಷನ್. ಸೊ ಬಿಫೋರ್ ಕೊಲಿಷನ್ ಮತ್ತು ಆಫ್ಟರ್ ಕೊಲಿಷನ್ ಅಲ್ವಾ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಡೀಲ್ಸ್ ವಿತ್ ಬಿಫೋರ್ ಆ್ಯಂಡ್ ಆಫ್ಟರ್ ಸಿನಾರಿಯೋಸ್. ಹಾಗಾಗಿ ಬಿಫೋರ್ ಕೊಲಿಷನ್ ಮತ್ತು ಆಫ್ಟರ್ ಕೊಲಿಷನ್ ಬಗ್ಗೆ ಮಾತಾಡಬೇಕಾಗುತ್ತೆ. ಬಿಫೋರ್ ಕೊಲಿಷನ್ ಏನಾಗ್ತಾ ಇದೆ ಇಲ್ಲಿ? ಒಂದು ಮತ್ತೊಂದನ್ನು ಫಾಲೋ ಮಾಡ್ತಾ ಇದೆ, ಒಂದೇ ದಿಕ್ಕಲ್ಲಿ ಒಂದೇ ಲೈನಲ್ಲಿ. ಇದ್ರ ವೆಲಾಸಿಟಿ ಮತ್ತು ಇದ್ರ ವೆಲಾಸಿಟಿ ಬೇರೆ ಬೇರೆ ಇದೆ. ಈ ಬೇರೆ ಬೇರೆ ಇದ್ದಿದ್ದಕ್ಕೆ ಇದು ಡಿಕ್ಕಿ ಹೊಡಿತಾ ಇರೋದು, ಇಲ್ಲಾಂದರೆ ಡಿಕ್ಕಿ ಹೊಡಿಯೋದಕ್ಕೆ ಸಾಧ್ಯ ಇಲ್ವಲ್ಲ. ಮತ್ತಿಲ್ಲಿ ನಿಮ್ಮ ಮಾಸ್ ಇದೆ, ಮೊದಲನೇದಾಗಿ ಗ್ರಾಮಲ್ಲಿದೆ, ಅದನ್ನು ನೀವು ಜ್ಞಾಪಕ ಗ್ರಾಮಲ್ಲಿದೆ, ಅದನ್ನು ನೀವು ಕೆ ಜಿ ಕನ್ವರ್ಟ್ ಮಾಡ್ಕೊಬೇಕು. ಎರಡನೇ ವಸ್ತು ಮಾಸ್ ಬಂದು ತೂಕ ಬಂದು 200 ಗ್ರಾಮ್, ಅದನ್ನು ಕೆ ಜಿ ಕನ್ವರ್ಟ್ ಮಾಡ್ಕೊಬೇಕು. ವೆಲಾಸಿಟಿ ಬಂದು 2 ಮೀಟರ್ ಪರ್ ಸೆಕೆಂಡ್, ಇದ್ರ ವೆಲಾಸಿಟಿ ಬಂದು 1 ಮೀಟರ್ ಪರ್ ಸೆಕೆಂಡ್. ಸರಿನಾ? ಮತ್ತಿವಾಗ ಆಫ್ಟರ್ ಕೊಲಿಷನ್. ಸೊ ಆಫ್ಟರ್ ಕೊಲಿಷನ್ ಏನಾಗ್ತಾ ಇದೆ? ಡಿಕ್ಕಿ ಹೊಡೆದಾದ್ಮೇಲೆ ಇದ್ರ ವೆಲಾಸಿಟಿ 1.67 ಮೀಟರ್ ಪರ್ ಸೆಕೆಂಡ್ ರಿಡ್ಯೂಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಕಮ್ಮಿ ಆಯಿತು. ಎರಡನೇ ವಸ್ತು ವೆಲಾಸಿಟಿ ಏನು ಅಂತ ಹೇಳಿ ಕೇಳ್ತಾರೆ. ಇದೆ ನಿಮ್ಮ ಪ್ರಶ್ನೆ ಅಲ್ವಾ. ಉತ್ತರ ಶುರು ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ಬೇಕು ನಾವು? ಹೌದು, ಯೂನಿಟ್ ಕನ್ವರ್ಷನ್ ಮಾಡ್ಕೊಬೇಕು. ಸೊ 100 ಗ್ರಾಮ್ಸ್, 1 ಗ್ರಾಮ್ ಇಸ್ ನಥಿಂಗ್ ಬಟ್ 1/1000 ಆಫ್ ಅ ಕೆ ಜಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ 100/1000 kg will give us 1/10 kg. Next, M2. This is 200 grams, which is 200/1000 of a kg. So this is 2/10 kg. ಅಲ್ವಾ? ಅದು ಬಿಟ್ಟರೆ ಹುಡುಗರ ಈ 1.67 ಇದೆಯಲ್ಲ, 1.67 ಬಂದು 10/6 ಆಗುತ್ತೆ. 1.67 ಅಪ್ರಾಕ್ಸಿಮೇಟ್ಲಿ 10/6. ಇದು ಈ ಥರ ರೇಷು ಇದೆ ಅಂತ ಹೇಳಿ ತಿಳ್ಕೊಳ್ಳೋದು ಒಳ್ಳೆಯದು. ಲೈಕ್ 1/7 ಇಸ್ 0.1428 ಮತ್ತು 1/6 ಇಸ್ 0.6667 ಆ ಥರ ಹಾಕ್ಕೊಳುತ್ತೆ ಅಂತ ಹೇಳಿದ್ರೆ 10/6 ಏನು ಬರುತ್ತೆ? 1.667 ಬರುತ್ತೆ ನೋಡಿ. ಸೊ ಈ ಥರ ಡೆಸಿಮಲ್ಸ್ ಇರೋದನ್ನ ನೀವು, ಕಾಂಪ್ಲಿಕೇಟೆಡ್ ಡೆಸಿಮಲ್ಸ್ ಇರೋದನ್ನ ರೇಷಿಯೋಸ್ ಬರ್ಕೊಂಡ್ರೆ ನೀವು ನಿಮ್ಮ ಕೆಲಸಗಳು ಸುಲಭ ಆಗುತ್ತೆ. ಇದೆಲ್ಲ ಕಲಿಬೇಕು. ಇದು ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು, ಸರಿನಾ? ಅಲ್ಲಿ ನೀವು ಈ ಥರದ್ದು ರೇಷಿಯೋಸು, ವ್ಯಾಲ್ಯೂಸು ಏನಿಲ್ಲ, 1/2, 1/3, 1/4, 1/10ವರೆಗೂ ಗೊತ್ತಿರಬೇಕು ಅಷ್ಟೇ, ಏನೂ ಇಲ್ಲ. ಗೊತ್ತಾಯ್ತಾ? ಆ ಥರ ಗೊತ್ತಿತ್ತು ಅಂತ ಹೇಳಿದ್ರೆ ಈ ಥರ ಬಂದಾಗ ತುಂಬ ಉಪಯೋಗ ಬರುತ್ತೆ. ನನ್ನ ಕೆಲಸ ಇವಾಗ ಎಷ್ಟು ಸುಲಭ ಆಗುತ್ತೆ ಅಂತ ಹೇಳಿದ್ರೆ ನೀವೇ ನೋಡಿರಾ ಅಂತೆ. ಇವಾಗ ಏನು ಮಾಡ್ಬೇಕು ನಾವು? ಕೆಲಸ ಶುರು ಮಾಡೋದಕ್ಕೆ ವಿ ನೀಡ್ ಟು ಮೇಕ್ ಯೂಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಏನು ಹೇಳ್ತದೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್? ಫೈನಲ್ ಮೊಮೆಂಟಮ್ ಆಫ್ ಅ ಸಿಸ್ಟಮ್ is equal to initial momentum of a system. ಹೌದಲ್ವಾ? ಸೊ m1 v1 ಎರಡು ವಸ್ತು ಇದೆಯಲ್ಲ, ಹಾಗಾಗಿ m1 v1 m2 v2 is equal to m1 u1 plus m2 u2 ಆಗುತ್ತೆ. ಸರಿ ತಾನೆ? ಇನಿಷಿಯಲ್ ಇದು ಫೈನಲ್ಲು, ಇದು ಇನಿಷಿಯಲ್ಲು. ಇನ್ನೇನಿದೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೊದಲನೇ ಮಾಸು 1/10, ಅದರ ವೆಲಾಸಿಟಿ ಫೈನಲ್ ವೆಲಾಸಿಟಿ ಬಂದು 10/6 ನೋಡಿ. ಇಲ್ಲಿ 10 ಕ್ಯಾನ್ಸಲ್ ಆಗುತ್ತೆ. 2/10 ಇದು, ಇದ್ರ ವೆಲಾಸಿಟಿ v,
ಇದು 1/10, ಇದ್ರದ್ದು ವೆಲಾಸಿಟಿ 2, 2/10 ಇದ್ರ ವೆಲಾಸಿಟಿ 1. ಚೆಕ್ ಮಾಡಿಬಿಡ್ತೀನಿ ಅನ್ಸುತ್ತೆ. ಇದ್ರ kg 1/10 ಬರುತ್ತೆ, ಇದರಲ್ಲಿ kg 2/10 ಬರುತ್ತೆ. ಇಲ್ಲಿ ನೋಡಿ ನಾನು ಕನ್ವರ್ಟ್ ಮಾಡಿಲ್ಲ, ಬೇಕಾಗಿಲ್ಲ, ತೊಂದರೆ ಇಲ್ಲ. 1.67 ಇಸ್ 10/6 ಮತ್ತು 2 1 ಸರಿ ಇದೆ ಅಲ್ಲ. ಹಾಂ, ಏನಿದ್ರೂ 10 10 ಕಟ್ಟಾಗುತ್ತೆ ಇಲ್ಲಿ. ಮತ್ತಿದು 1/6 ಇಟ್ಕೊಳೋಣ ಇಲ್ಲಿ, ಪ್ಲಸ್ 2v/10 ಇಸ್ ಈಕ್ವಲ್ ಟು 2/10 2/10 4/10 ಆಗುತ್ತಿದ್ದು. ಅದಾದಮೇಲೆ ಮುಂದಿಂದು -1/6 both ends. ಇದು ಕಟ್ ಆಗುತ್ತೆ. ಮತ್ತಿದು 2v/10 ಇಸ್ ಈಕ್ವಲ್ ಟು LCM ಏನಿಲ್ಲಿ 30. ಮತ್ತಿದು 12, ಇದು 5, ಸರಿನಾ? ಮತ್ತಿದು ಎಷ್ಟು ಬರುತ್ತೆ ಹುಡುಗರ? 2v/10 ಇಸ್ ಈಕ್ವಲ್ ಟು 7/30. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ 2 and 10 into. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 10 10 2 ಕಟ್ ಹಾಕ್ಕೊಂಡು v ಇಸ್ ಈಕ್ವಲ್ ಟು 1 3 7/6. ಇದನ್ನು ನೀವು ಡಿವಿಷನ್ ಮಾಡಿ, ಇದೆಷ್ಟು ಬರ್ತಿದೋ 1.1 ಆ ಥರ ಏನೋ ಬರುತ್ತೆ, 16 ಏನೋ ಬರುತ್ತೆ, 1.167 ಮೀಟರ್ ಪರ್ ಸೆಕೆಂಡ್. ಇವಾಗ ನೋಡಿ, ಇವಾಗ ಇಲ್ಲಿ ಬರುತ್ತೆ ನೋಡಿ, ಡಸ್ ಇಟ್ ಮೇಕ್ ಸೆನ್ಸ್? 2 ಇರೋದು ಇಲ್ಲಿ 1.67 ಆಯಿತು, 1 ಇರೋದು ಹೆಚ್ಚಾಗಿದೆ, ತುಂಬಾ ಹೆಚ್ಚಾಗಿಲ್ಲ. ಇಟ್ ಮೇಕ್ ಸೆನ್ಸ್, ಉತ್ತರ ಸರಿ ಕಾಣ್ತಾ ಇದೆ. ಸೊ ಈ ಥರ ವೆರಿಫೈ ಮಾಡ್ಕೊಬೋದು ನೀವು. ಉತ್ತರ ಬಂದಾಗ ನೋಡಿ, ಇಲ್ಲಿ ಇದ್ರ ತೂಕ ಹೆಚ್ಚಿದೆ, ಇದ್ರ ತೂಕ ಕಮ್ಮಿ ಇದೆ. 2 ಇರೋದು 1.67 ಆಗಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಹಾಗಾಗಿ ಇದು ಸ್ವಲ್ಪ ಅಂದರೆ ಸ್ವಲ್ಪ ಹೆಚ್ಚಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದ್ರ ತೂಕ ಹೆಚ್ಚಿದೆಯಲ್ವಾ, ಹಾಗಾಗಿ ಇದು ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಉತ್ತರ ಸರಿ ಇದೆಯೋ ಇಲ್ಲೋ ಅಂಥೇಳಿ ನೋಡೋ ಸ್ಥಿತಿಯಲ್ಲಿರಬೇಕು ಅಂತ ಬುದ್ಧಿ ಬೆಳೆಸ್ಕೊಬೇಕು. ದ ವೆಲಾಸಿಟಿ ಆಫ್ ಸೆಕೆಂಡ್ ಆಬ್ಜೆಕ್ಟ್ ಈಸ್ 1.167 ಮೀಟರ್ ಪರ್ ಸೆಕೆಂಡ್. ಇದೇ ನಿಮ್ಮ ಉತ್ತರ, ಸರಿನಾ? ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.